ಈಗ ವಿಭಿನ್ನಾರ್ಥಕ ನುಡಿಗಳನ್ನು ನೋಡಿದ್ವಿ. ಆ ವಿಭಿನ್ನಾರ್ಥಕ ನುಡಿಗಳಲ್ಲಿ ಮತ್ತೆ ಒಂದು ಹೊಸದಾಗಿ ನಾವು ಪೌರಾಣಿಕ ವ್ಯಕ್ತಿಗಳ ಗುಣ ಮತ್ತು ಅವರ ಒಂದು ಲಕ್ಷಣ ನುಡಿಗಳು ಅಂತ ಬರುತ್ತೆ. ಆ ಪೌರಾಣಿಕ ವ್ಯಕ್ತಿಗಳ ಗುಣಲಕ್ಷಣಗಳನ್ನು ನನಗೂ ಕೂಡ ತಿಳ್ಕೊಳ್ಳೋಕ್ಕೆ ತುಂಬ ಆಸಕ್ತಿ ಇದೆ. ಬನ್ನಿ ಅವುಗಳನ್ನು ನೀವು ಕೂಡ ಈಗ ಅದನ್ನು ಜಾಸ್ತಿ ಯಾರು ಬಳಸ್ತಾನೆ ಇಲ್ಲ, ಬಟ್ ಇದರ ಮೂಲಕನಾದರೂ ನೀವು ಇವುಗಳನ್ನು ಯಾರು ನೋಡ್ತೀರೋ ಅವುಗಳನ್ನು ನೋಡಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ ಇವುಗಳು ಮತ್ತೆ ಅವುಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ನಾವು ಮತ್ತೆ ಮಾಡೋಣ ಅಂತ ಹೇಳ್ತಾ ಈಗ ಪೌರಾಣಿಕ ವ್ಯಕ್ತಿಗಳ ಗುಣಲಕ್ಷಣಗಳ ಒಂದು ನುಡಿಗಳನ್ನು ಅವು ಏನಿದ್ದಾವೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೊದಲಿಗೆ ತ್ಯಾಗ ಅಂತ ಬಂದರೆ ಅದರಲ್ಲಿ ಎತ್ತಿದ ಕೈ ಯಾರು ಅಂದರೆ ತ್ಯಾಗಕ್ಕೆ ಕರ್ಣ ಸೂಕ್ತವಾದ ವ್ಯಕ್ತಿ. ಕರ್ಣನ ಇನ್ನೊಂದು ಹೆಸರೇ ತ್ಯಾಗ, ಅವನಿಗೆ ತ್ಯಾಗಮಯಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಭೋಗಕ್ಕೆ ಸುಖ ಭೋಗವನ್ನು ಅನುಭವಿಸ್ತಕ್ಕಂಥ ಅವ್ರಿಗೆ ಯಾರು ಸೂಟೇಬಲ್ ಅಂದರೆ ಅವರ ಹೆಸರು ದೇವೇಂದ್ರನನ್ನು ನಾವು ಭೋಗಕ್ಕೆ ಹೋಲಿಸ್ತೀವಿ. ಮೂರನೇದು ನೋಡಿ, ಸತ್ಯಕ್ಕೆ ಹೆಸರುವಾಗಿಸಿರ್ತಕ್ಕಂಥವ್ರು ಯಾರು? ಸತ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವರು ಹರಿಶ್ಚಂದ್ರ. ಇವರನ್ನು ನಾವು ಹೆಸರಿನ ಮೂಲಕನೇ ಕರಿತೀವಿ ಸತ್ಯ ಹರಿಶ್ಚಂದ್ರ ಅಂತ. ಹಾಗಾಗಿ ಸತ್ಯ ಅಂತ ಬಂದರೆ ಅವರ ಹೆಸರು ಹರಿಶ್ಚಂದ್ರ. ನಾಲ್ಕನೇದು ನೋಡೋಣ, ನೀತಿ. ಯಾವುದೇ ಒಂದು ಏನಾದರೂ ಒಂದು ಗೆಲ್ಲಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಮುಂಚೆ ನಾವು ಒಂದು ನಿಯಮಗಳನ್ನು ಪಾಲನೆ ಮಾಡ್ತೀವಿ. ಅಂತಹ ನಿಯಮಗಳು ಅಂದರೆ ನೀತಿಗಳಿಗೆ ಅವುಗಳಿಗೆ ರೂಪಿಸ್ತಕ್ಕಂಥಲ್ಲಿ ನಿಪುಣನಾಗಿರ್ತಕ್ಕಂಥವ್ರು ಯಾರು ಅಂದರೆ ವಿದುರ. ಹಾಗಾಗಿ ನೀತಿಗೆ ಬಂದರೆ ವಿದುರ. ಅದಕ್ಕೆ ನಾವೇನಂತ ಕರಿತೀವಿ? ವಿದುರನ ನೀತಿ ಅಂತ ಹೇಳ್ತೀವಿ. ವಿದುರನ ನೀತಿ. ನೆಕ್ಸ್ಟ್ ನಿದ್ರೆಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಯಾರು? ಕುಂಭಕರ್ಣ. ಮಲಗಿದ್ರೆ ಕುಂಭಕರ್ಣ ಮಲಗಬೇಕಂತ ಹೇಳ್ತೀವಿ ನಾವು. ಹಂಗೆ ನಿದ್ರೆಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಕುಂಭಕರ್ಣ. ಇನ್ನು ನೆಕ್ಸ್ಟ್ ಒಂದು ನೋಡಿ, ಧರ್ಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು, ಅದಕ್ಕೆ ವಿಧೇಯತನ ತೋರಿ ನಡೆದಿರ್ತಕ್ಕಂಥವ್ರು ಯಾರು ಅಂದರೆ ಯುಧಿಷ್ಠರ ಮತ್ತು ಯಮಧರ್ಮರಾಯ. ಅಂದರೆ ಯಮ ಮತ್ತು ಯುಧಿಷ್ಠರ ಧರ್ಮವನ್ನು ಬಿಟ್ಟು ಮುಂದೆ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಅವರ ಗುಣಲಕ್ಷಣ ಬಂದು ಧರ್ಮ ಅಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇನ್ನು ಪಾತಿರ್ವತ್ಯ ಅಂತ ಹೇಳ್ತೀವಿ, ಪತಿವ್ರತೆ ಅಂತ ಹೇಳ್ತೀವಿ. ಈ ಪತಿವ್ರತ್ಯಕ್ಕೆ ಯಾರ ಹೆಸರಾಗಿರ್ತಕ್ಕಂಥವ್ರು? ಅನಸೂಯೆ ಮತ್ತು ಅರುಂಧತಿ. ಅನಸೂಯೆ ಮತ್ತು ಅರುಂಧತಿಯನ್ನು ನಾವು ಪತಿವ್ರತೆಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಅಂತ ಹೇಳ್ತೀವಿ. ನೆಕ್ಸ್ಟು ರೂಪದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ರೂಪವತಿ ಯಾರು ಅಂದರೆ ರತಿ ಅಂತ ಹೇಳ್ತೀವಿ. ರತಿಯನ್ನು ನಾವು ರೂಪಕ್ಕೆ ಹೋಲಿಸ್ತೇವೆ. ಇನ್ನು ಚಂಚಲ ಮನಸ್ಸನ್ನು ಉಳ್ಳಿರ್ತಕ್ಕಂಥವ್ರು ಯಾರು ಅಂದರೆ ಲಕ್ಷ್ಮಿ. ಯಾರು ಒಂದು ಕೈಯಲ್ಲಿ ಇರ್ತಕ್ಕಂಥದ್ದಲ್ಲ, ಎಲ್ಲ ಕೈಯಲ್ಲೂ ಓಡಾಡ್ತಕ್ಕಂಥದ್ದು. ಹಾಗಾಗಿ ನಾವು ಲಕ್ಷ್ಮಿಗೆ ಏನಂತ ಹೇಳ್ತೀವಿ? ಚಂಚಲೆ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒಂದು ನೋಡಿ, ಯುಕ್ತಿ ಅಂದರೆ ಶಕ್ತಿಯಿಂದ ಹೊಡೆದೇನೆ ಯುಕ್ತಿಯಿಂದನೇ ಅದನ್ನು ಸಾಧಿಸೋದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವರು ಕೃಷ್ಣ. ಈ ಕೃಷ್ಣ ಅವರು ತನ್ನ ಯುಕ್ತಿಯನ್ನು ಬಳಸಿ ಎಲ್ಲ ಕೆಲಸಗಳನ್ನು ಮುಗಿಸ್ತಾ ಇದ್ದರು. ಹಾಗಾಗಿ ಅವರಿಗೆ ನಾವು ಯುಕ್ತಿ ಎನ್ನುವಂಥ ಒಂದು ಗುಣವನ್ನು, ಅವರ ಹೆಸರನ್ನು ಕರೆದರೆ ತಪ್ಪಾಗಲಾರದು. ಹಾಗಾಗಿ ಅದನ್ನು ಯುಕ್ತಿಗೆ ಹೆಸರುವಾಸಿ ಕೃಷ್ಣ. ಪ್ರಯತ್ನಕ್ಕೆ ಭಗೀರಥ ಅಂತ ಹೇಳ್ತೀವಿ. ಅಂದರೆ ಈ ತಪಸ್ಸನ್ನು ಮಾಡ್ತಾ ತನ್ನ ತಪಸ್ಸನ್ನು ಪುನಃ ಪ್ರಯತ್ನವನ್ನು ಮಾಡಿ ಕೊನೆಗೆ
ಈ ಈಶ್ವರನ ತಲೆಯ ಮೇಲಿಂದ ಗಂಗೆಯನ್ನು ತರಿಸಿ ಇಡೀ ಜಗತ್ತಿಗೆ ನೀರನ್ನು ಉಣಿಸಿರ್ತಕ್ಕಂಥ ವಂಶ ಭಗೀರಥ ವಂಶ. ಹಾಗಾಗಿ ಈ ಭಗೀರಥ ಪ್ರಯತ್ನ ಅಂದರೆ ಕೊನೆಯ ಪ್ರಯತ್ನ ಅಂತ ಇದೆ ಅಂತಂದೇನು ಹೇಳ್ತೀವಿ, ಅದನ್ನು ನಾವು ಭಗೀರಥ ಪ್ರಯತ್ನ ಅಂತ ಹೇಳ್ತೀವಿ. ಅಷ್ಟು ಪ್ರಯತ್ನವನ್ನು ತಾಳ್ಮೆಯನ್ನು ತೆಗೆದುಕೊಂಡು ಪ್ರಯತ್ನವನ್ನು ಮಾಡಿ ಸಕ್ಸಸ್ ಆಗಿರ್ತಕ್ಕಂಥವರು ಭಗೀರಥ ಮಹರ್ಷಿ. ನೆಕ್ಸ್ಟ್ ಒಂದು ನೋಡಿ, ಪ್ರತಿಜ್ಞೆ ಅಂದರೆ ಪ್ರತಿಜ್ಞೆಗೆ ಹೆಸರುವಾಸಿಯಾಗಿರ್ತಕ್ಕಂಥವರು ಭೀಷ್ಮ. ಅದನ್ನು ನಾವು ಭೀಷ್ಮನ ಪ್ರತಿಜ್ಞೆ ಅಂತ ಹೇಳ್ತೀವಿ. ಅವನು ಆ ಮಾತು ಕೊಟ್ಟ ಅಂದರೆ ಅದನ್ನು ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಪ್ರತಿಜ್ಞೆ ಮಾಡಿದರೆ ಅದನ್ನು ನೆರವೇರಿಸ್ತಕ್ಕಂಥವ್ರು ಭೀಷ್ಮ. ಇವನಿಗೆ ನಾವು ಪ್ರತಿಜ್ಞೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಲೈನಿಗೆ ಬರೋಣ ನೋಡಿ. ಫಸ್ಟ್ ಒನ್ ಏನಿದೆ, ಛಲಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಯಾರು? ಛಲ ಏನಾದರೂ ಒಂದು ಗೆಲ್ಲುವೇನೋ ಅಂತ ಛಲವನ್ನು ಉಳಿರ್ತಕ್ಕಂಥವ್ರು ಮಾಡ್ತೀನಿ ಅಂತ ಹೇಳಿದೆ. ಛಲಕ್ಕೆ ಹೆಸರಾಗಿರ್ತಕ್ಕಂಥವ್ರು ಯಾರು ಅಂದರೆ ದುರ್ಯೋಧನ ಛಲದಂಕ ಮಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಅವ್ರಿಗೆ ಛಲಕ್ಕೆ ಹೆಸರುವಾಸಿ. ಇನ್ನು ಸಂಚಾರಿಗೆ ನಾರದ ಮುನಿಗಳು. ನಾರದನವರನ್ನು ನಾವು ಸಂಚಾರಿ ಅಂತ ಕರಿತೀವಿ. ಅವರೆಲ್ಲ ಕಡೆ ಸುತ್ತರಿತಕ್ಕಂಥವರು. ಇನ್ನು ಬೇರೆಯವರಿಗೆ ಪರೋಪಕಾರವನ್ನು ಮಾಡ್ತಕ್ಕಂಥವ್ರು ಯಾರು? ದದೀಚಿ ಮತ್ತು ಶಿಬಿ. ಇವರು ಪರೋಪಕಾರಿಗಳು ಅಂತೇಳಿ ಅವ್ರಿಗೆ ಹೆಸರುವಾಸಿ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಒನ್ ನೋಡಿ, ದ್ಯೂತಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವರು ಧರ್ಮರಾಜ ಮತ್ತು ನಳ. ಇವರಿಬ್ಬರನ್ನ ನಾವು ದ್ಯೂತರು ಅಂತ ಕರಿತೀವಿ. ಓಕೆ. ನೆಕ್ಸ್ಟು ಗುರು ಶಿಷ್ಯರಿಗೆ ಸಂಬಂಧಗಳನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂದರೆ ದ್ರೋಣಾಚಾರ್ಯರು ಗುರುಗಳ ಸ್ಥಾನದಲ್ಲಿ ನಿಂತು ಬಿಲ್ಲು ವಿದ್ಯೆಯನ್ನು ಹೇಳ್ಕೊಡ್ತಾರೆ. ಯಾರಿಗೆ? ಅರ್ಜುನನಿಗೆ. ಅದನ್ನು ಏಕಲವ್ಯನಿಗೆ ಹೇಳ್ಕೊಡ್ಬಾರ್ದು ಅಂತೇಳಿ ಪ್ರಾಮಿಸ್ ಕೂಡ ಆಗಿರುತ್ತೆ. ಆಗ ಏಕಲವ್ಯನಿಗೆ ವಿದ್ಯೆಯನ್ನು ಕಲಿಸ್ಕೊಡಲಾಗುವುದಿಲ್ಲ. ಏಕಲವ್ಯ ಒಂದು ಯಾವುದೋ ಮರದ ಕೆಳಗಡೆನೋ ಅಲ್ಲಿ ಮೇಲ್ಗಡೆನೋ ಕೂತು ಇವರು ಟೀಚ್ ಮಾಡ್ತಕ್ಕಂಥದ್ದನ್ನು ಕಲಿಸುವಂಥದ್ದನ್ನು ನೋಡಿ ಅವು ಗುರುಗಳಿಂದ ಕಲಿತಿರ್ತಕ್ಕಂಥದ್ದು. ಆಮೇಲೆ ಅವನು ತನ್ನ ಬರಳನ್ನು ಗುರು ಕಾಣಿಕೆಯಾಗಿ ಕೊಟ್ಟಿರ್ತಾನೆ. ಅದನ್ನು ಮುಂದೆ ಬರುತ್ತೆ ನೋಡೋಣ. ಗುರುಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಯಾರು ಅಂದರೆ ದ್ರೋಣಾಚಾರ್ಯರು. ನೆಕ್ಸ್ಟ್ ಒನ್ ತಾಳ್ಮೆ ಹಾಗೂ ಸಹನೆಗೆ ಹೆಸರುವಾಸಿ ಭೂಮಿ ತಾಯಿ, ಭೂಮಿ ಜಾತೆ ಅಥವಾ ಭೂಮಿತೆ ಅಂತ ಹೇಳ್ತೀವಿ. ನೆಕ್ಸ್ಟು ಐಶ್ವರ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಇಂದ್ರ ಅಥವಾ ಇನ್ನೊಬ್ಬರಿದ್ದಾರೆ ಕುಬೇರ. ಇಂದ್ರ ಮತ್ತು ಕುಬೇರನಿಗೆ ಐಶ್ವರ್ಯ ಅಂತ ನಾವು ಕರಿತೀವಿ. ಐಶ್ವರ್ಯಕ್ಕೆ ಹೆಸರಾಗಿರ್ತಕ್ಕಂಥವ್ರು. ಇನ್ನು ನೆಕ್ಸ್ಟ್ ಒಂದು ನೋಡಿ, ಆಚಾರ್ಯಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಯಾರು? ಕೃಪ ಇವರನ್ನು ನಾವು ಆಚಾರ್ಯ ಅಂತ ಹೇಳ್ತೀವಿ. ಇನ್ನು ಬಾಣಗಳಿಗೆ ಹೆಸರುವಾಸಿ. ಇವರು ಹೊಡೆಯತಕ್ಕಂಥ ಬಾಣಗಳನ್ನು ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರಿಂದ ಯುದ್ಧವನ್ನು ಮಾಡಿ ಗೆಲ್ಲತಕ್ಕಂಥವ್ರು ಯಾರು ಇರ್ತಾ ಇರಲಿಲ್ಲ. ಬಾಣಗಳನ್ನು ಪ್ರಯೋಗಿಸಿರೋದ್ರಲ್ಲಿ ಶ್ರೀರಾಮ ಮತ್ತು ಅರ್ಜುನ ಇವರಿಬ್ಬರು ಕೂಡ ಬಾಣಗಳನ್ನು, ಅದು ಪವರ್ಫುಲ್ ಬಾಣಗಳನ್ನು ಕೂಡ ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದರು. ಅತ್ಯಂತ ಬಿಲ್ವಿದ್ಯೆಕಾರರು ಕೂಡ ಅವರು. ನೆಕ್ಸ್ಟು ಶಬ್ದವೇದಿ ಈ ವಿದ್ಯೆನ ಶಬ್ದವೇದಿಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ದಶರಥ ಮಹಾರಾಜ. ಇವರನ್ನು ಕೂಡ ಶಬ್ದವೇದಿಗೆ ಹೆಸರುವಾಸಿ. ಇನ್ನು ಬಿಲ್ ವಿದ್ಯೆಯಲ್ಲಿ ಶಬ್ದ ಬಂದ ಕಡೆ ಅಲ್ಲಿಗೆ ಬಾಣವನ್ನು ಹೊಡಿತಕ್ಕಂಥದ್ದು ಮತ್ತು ಅಲ್ಲಿ ಶಬ್ದವನ್ನು
ಅಲ್ಲಿಗೆ ನಿಲ್ಲಿಸ್ತಕ್ಕಂಥ ಸಂದರ್ಭವನ್ನು ಒದಗಿ ಬಂದಿರುತ್ತೆ. ಅದನ್ನು ಸಕ್ಸಸ್ ಮಾಡಿರ್ತಕ್ಕಂಥವರು ಏಕಲವ್ಯ. ಹಾಗಾಗಿ ಇವರು ಬಿಲ್ವಿದ್ಯೆಯಲ್ಲಿ ಏನು ತುಂಬ ಮುಂಚೂಣಿಗರು. ನೆಕ್ಸ್ಟ್ ನೋಡಿ, ಸೃಷ್ಟಿಕರ್ತ. ಜಗತ್ತನ್ನು ಸೃಷ್ಟಿಕರ್ತ ಯಾರು? ಬ್ರಹ್ಮ. ಬ್ರಹ್ಮನನ್ನು ನಾವು ಸೃಷ್ಟಿಕರ್ತ. ಏನೇ ಬೆಳೆದಿರಲಿ, ಏನೇ ಕ್ರಿಯೇಟ್ ಆಗಿರಲಿ, ಅದೆಲ್ಲ ಗಾಡಿಂದ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಈ ನೇಚರ್ ಕೂಡ, ಮನುಷ್ಯರು ಕೂಡ, ಎಲ್ಲರದ್ದು ಕೂಡ ಬಂದಿರತಕ್ಕಂಥದ್ದು ಬ್ರಹ್ಮನಿಂದ. ಸೃಷ್ಟಿಕರ್ತ ಯಾರು? ಬ್ರಹ್ಮ. ಮತ್ತು ವಿಶ್ವಾಮಿತ್ರನಿಂದ. ವಿಶ್ವಾಮಿತ್ರ ಕೂಡ ಸೃಷ್ಟಿಕರ್ತದಲ್ಲಿ ಅವರು ಕೂಡ ಹೆಸರುವಾಸಿ ಸ್ವಲ್ಪ ಹಾಗಿರೋದು ಅಂತ ನೋಡ್ತೀವಿ. ಮುಂದಿನದು ಸ್ಥಿತಿ ಅಂತ ಹೇಳಿದ್ರೆ, ಸ್ಥಿತಿಗೆ ವಿಷ್ಣು ಹೆಸರುವಾಸಿ. ಇನ್ನೊಂದು ಹರಿ ಅಂತ ಹೇಳ್ತೀವಿ ನಾವು ಅದನ್ನು, ಇನ್ನೊಂದು ಹೆಸರಿನಿಂದ. ಸ್ಥಿತಿಗೆ ಹೆಸರುವಾಸಿ ಆಗಿರ್ತಕ್ಕಂಥವರು ವಿಷ್ಣು. ಅದಾದ ನಂತರ ನಾವು ಕೋಪ, ಆ್ಯಂಗರ್, ಆ ಕೋಪಕ್ಕೆ ಆ್ಯಂಗ್ರಿ, ಈ ಒಂದು ಕೋಪಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥವ್ರು. ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅವರ ಒಂದು ಕೋಪಕ್ಕೆ ಆಗುವಂಥ ಚಾನ್ಸಸ್ ತುಂಬ ಇರತಕ್ಕಂಥದ್ದು. ಹಾಗಾಗಿ ಅಂಥವ್ರು ಯಾರು ಇದ್ದರು ಅಂತೇಳಿದ್ರೆ ವಿಶ್ವಾಮಿತ್ರನ ಕೋಪ ಸುಡುವುದೇ ಬಿಡುವುದಿಲ್ಲ ಎಂತಕ್ಕಂಥದ್ದು. ಹಾಗಾಗಿ ವಿಶ್ವಾಮಿತ್ರನ ಕೋಪಕ್ಕೆ ಮುಂಚೂಣಿಯಲ್ಲಿ ನಿಲ್ಲಿಸ್ತೀವಿ. ಇನ್ನು ಮುಂದಿನದು ನೋಡಿ, ಗುರುಭಕ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಯಾರು? ಉತ್ತಂಕ ಗುರು ಭಕ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಅದರ ಮುಂದಿನದು ಚಿರಂಜೀವಿ ಅಂತ ಕರಿತೀವಿ. ಚಿರಂಜೀವಿ ಯಾರು ಅಂದರೆ ಧ್ರುವ, ಅಶ್ವತ್ಥಾಮ ಮತ್ತು ಮಾರ್ಕಂಡೇಯ ಅಂತ ಹೇಳ್ತೀವಿ. ಈ ಮಾರ್ಕಂಡೇಯ, ಧ್ರುವ ಮತ್ತು ಅಶ್ವತ್ಥಾಮ ಮೂವರು ಕೂಡ ಏನಾಗಿರ್ತಕ್ಕಂಥದ್ದು, ಇವರು ಚಿರಂಜೀವಿಗಳು. ಮಾರ್ಕಂಡೇಯ ಮತ್ತು ಅಶ್ವತ್ಥಾಮ. ಇನ್ನೊಂದು ನೋಡಿ, ಬ್ರಹ್ಮಚರ್ಯಕ್ಕೆ ಹೆಸರುವಾಸಿ ಭೀಷ್ಮರೇ ಬ್ರಹ್ಮಚಾರಕ್ಕೆ ಹೆಸರುವಾಸಿ. ಗುರುಭಕ್ತಿಗೆ ಪ್ರಾಮಾಣಿಕವಾದಂತಹ ಗುರುಭಕ್ತಿ ಕಾಣಿಕೆಯನ್ನು ನೀಡಿರ್ತಕ್ಕಂಥ ಅದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಯಾರು ಅಂದರೆ ಏಕಲವ್ಯ ಗುರುಭಕ್ತಿಗೆ ಹೆಸರುವಾಸಿ. ಇನ್ನು ಲಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವರು ಮಹೇಶ್ವರ, ಇವರನ್ನು ಲಯ ಅಂತ ಹೇಳ್ತೀವಿ. ಹೀಗೆ ಅವರ ಗುಣಲಕ್ಷಣಗಳನ್ನು ಇವರೆಲ್ಲ ಬರ್ತಕ್ಕಂಥದ್ದು ಪೌರಾಣಿಕ ವ್ಯಕ್ತಿಗಳು. ಇವರ ಒಂದು ಗುಣಲಕ್ಷಣ ಮತ್ತು ಅವರ ಹೆಸರನ್ನು ನಾವು ನೋಡ್ಕೊಂಡಿದ್ದೀವಿ. ಮತ್ತೊಮ್ಮೆ ನೋಡ್ಬಿಡಿ, ಪೌರಾಣಿಕ ವ್ಯಕ್ತಿಗಳ ಗುಣಲಕ್ಷಣ ನುಡಿಗಳು ಅಂತ ಹೇಳ್ತೀವಿ. ತ್ಯಾಗ ಕರ್ಣ, ಭೋಗ ದೇವೇಂದ್ರ, ಸತ್ಯ ಹರಿಶ್ಚಂದ್ರ, ನೀತಿ ವಿದುರ, ನಿದ್ರೆ ಕುಂಭಕರ್ಣ, ಧರ್ಮಕ್ಕೆ ಯುಧಿಷ್ಠಿರ ಮತ್ತು ಯಮ, ಪಾವಿತ್ರಕ್ಕೆ ಅನಸೂಯೆ ಅರುಂಧತಿ, ರೂಪಕ್ಕೆ ರತಿ, ಚಂಚಲೆಗೆ ಲಕ್ಷ್ಮಿ, ಯುಕ್ತಿಗೆ ಕೃಷ್ಣ, ಪ್ರಯತ್ನಕ್ಕೆ ಭಗೀರಥ, ಪ್ರತಿಜ್ಞೆಗೆ ಭೀಷ್ಮ, ಛಲದಂಕಮಲ್ಲ ದುರ್ಯೋಧನ, ಸಂಚಾರಿ ನಾರದ, ಪರೋಪಕಾರಿಗೆ ದದೀಚಿ ಮತ್ತು ಶಿಬಿ, ದ್ಯೂತರಾಗಿರುವಂಥ ಧರ್ಮರಾಜ ಮತ್ತು ನಳ, ಗುರು ಆಗಿರ್ತಕ್ಕಂಥವ್ರು ದ್ರೋಣಾಚಾರ್ಯ, ಸಹನೆ ತಾಳ್ಮೆನ ಹೊಂದಿರತಕ್ಕಂಥವ್ರು ಭೂಮಿ, ಐಶ್ವರ್ಯ ಹೊಂದಿರತಕ್ಕಂಥವ್ರು ಇಂದ್ರ ಮತ್ತು ಕುಬೇರ, ಆಚಾರವನ್ನು ಹೊಂದಿರತಕ್ಕಂಥವ್ರು ಕೃಪ, ಬಾಣಕ್ಕೆ ಹೆಸರುವಾಸಿ ಶ್ರೀರಾಮ ಮತ್ತು ಅರ್ಜುನ, ಶಬ್ದವೇದಿಗೆ ಹೆಸರುವಾಸಿ ದಶರಥ, ಬಿಲ್ಲು ವಿದ್ಯೆಗೆ ಹೆಸರುವಾಸಿ ಏಕಲವ್ಯ, ಸೃಷ್ಟಿಗೆ ಸೃಷ್ಟಿಕರ್ತ ಬ್ರಹ್ಮ ಮತ್ತು ವಿಶ್ವಾಮಿತ್ರ, ಸ್ಥಿತಿಗೆ ವಿಷ್ಣು, ಕೋಪಕ್ಕೆ ವಿಶ್ವಾಮಿತ್ರ, ಗುರುಭಕ್ತಿಗೆ ಉತ್ತಂಕ, ಚಿರಂಜೀವಿಗೆ ಧ್ರುವ, ಮಾರ್ಕಂಡೇಯ ಮತ್ತು ಅಶ್ವತ್ಥಾಮ,
ಬ್ರಹ್ಮಚಾರ್ಯಕ್ಕೆ ಭೀಷ್ಮ, ಗುರುಭಕ್ತಿಗೆ ಏಕಲವ್ಯ, ಲಯಕ್ಕೆ ಮಹೇಶ್ವರ. ಈ ರೀತಿಯಾಗಿ ನಾವು ಪೌರಾಣಿಕ ವ್ಯಕ್ತಿಗಳ ಗುಣಲಕ್ಷಣಗಳ ನುಡಿಗಳನ್ನು ನೋಡಬಹುದು. ಓಕೆ, ಈಗ ನಾವು ನೆಕ್ಸ್ಟ್ ಮುಂದಿನದಾಗಿ ಪಡೆನುಡಿಗಳನ್ನು ನೋಡೋಣ. ಈ ಪಡೆನುಡಿಗಳು ಅಂತ ಹೇಳಿದ್ರೆ ಏನು? ನಮ್ಮ ಕನ್ನಡ ಭಾಷೆಯ ಜನಪದ ಸಾಹಿತ್ಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ ಭಾಷಾಭ್ಯಾಸದಲ್ಲಿ ನಾವು ಕಲಿಬೇಕಾದ್ರೆ ಶಬ್ದಾರ್ಥಗಳು, ಅವುಗಳ ಒಳಾರ್ಥಗಳನ್ನು ತಿಳಿಬೇಕಾದ್ರೆ ಮತ್ತು ವಿವಿಧಾರ್ಥಗಳನ್ನು ತಿಳಿಬೇಕಾದ್ರೆ ನುಡಿಗಳು ಕೂಡ ನಮಗೆ ಭಾಷೆಯನ್ನು ಬರವಣಿಗೆಯಲ್ಲಿ ಅತ್ಯಂತ ಸುಲಭದ ವಿಧಾನದಂತ ಹೇಳ್ಬೋದು. ನಾವು ಕಡಿಮೆ ರೀತಿಯಲ್ಲಿ ಬರೆಯೋಸ್ತಕ್ಕಂಥದ್ದು ಅಂದರೆ ಉದ್ದ ಎಕ್ಸ್ಪ್ಲನೇಷನ್ ಬರೆಯೋದಕ್ಕಿಂತ ಹೇಳೋದಕ್ಕಿಂತ ಶಾರ್ಟ್ ಫಾರ್ಮಲ್ಲಿ ಮಾಡಿರ್ತಕ್ಕಂಥ ಕೆಲವು ಪದಗಳು. ಇವುಗಳ ಪದಗಳು ಅರ್ಥಗಳು ಬೇರೆ ಬರ್ತವೆ, ಶಬ್ದಾರ್ಥ ಬೇರೆ ಇದೆ, ಬಟ್ ಅದನ್ನು ಆ ಪದದ ಒಳಾರ್ಥ ಬೇರೆ ಇದೆ. ಅಂತಹ ಶಬ್ದಗಳನ್ನು ನಾವೇನಂತ ಹೇಳ್ತೀವಿ? ಪಡೆನುಡಿಗಳು. ಆಗ ಇವುಗಳು ಪಡೆನುಡಿಗಳಾಗಿರ್ತವೆ. ಇವುಗಳು ಪಡೆನುಡಿಗಳು. ಈ ಪಡೆನುಡಿಗಳಲ್ಲಿ ಅವುಗಳಿಗೆ ವಿಭಿನ್ನ ಅರ್ಥವನ್ನು ಕೊಟ್ಟಿರ್ತಕ್ಕಂಥ ಬೇರೊಂದು ಪದ, ಬೇರೊಂದು ಅರ್ಥ ನಮಗೆ ಇಲ್ಲಿ ಸಿಗುತ್ತದೆ. ಇಂಥವುಗಳನ್ನು ನಾವು ಪಡೆನುಡಿಗಳು ಅಂತ ಕರಿತೀವಿ. ಅಂಥದ್ರಲ್ಲಿ ಈ ಗೂಢಾರ್ಥ ಅಥವಾ ನಿಗೂಢಾರ್ಥ ಬೇರೆ ಇರುತ್ತೆ. ಈಗ ಇಲ್ಲಿ ನೋಡಿ, ಪಡೆನುಡಿ, ಇದರ ಗೂಢಾರ್ಥ ಏನಿದೆ ನೋಡೋಣ. ಓಕೆ, ಈಗ ನೀವು ಪಡೆನುಡಿಗಳು ಅಂದರೆ ತಿಳ್ಕೊಂಡಿದ್ದೀರಿ. ಶಬ್ದದ ಅರ್ಥವೇ ಬೇರೆ. ಪಡೆನುಡಿಗಳಂದರೆ ಶಬ್ದದ ಅರ್ಥವೇ ಬೇರೆ, ಅದರ ಗೂಢಾರ್ಥವೇ ಬೇರೆ ಆಗಿರುತ್ತೆ, ಅಥವಾ ಒಳ ಅರ್ಥವೇ ಬೇರೆಯಾಗಿರುತ್ತವೆ. ಇವುಗಳನ್ನು ನಾವು ಪಡೆನುಡಿಗಳು ಅಂತ ಕರಿತೀವಿ. ಅಂತಹ ಪಡೆನುಡಿಗಳಲ್ಲಿ ಸುಮಾರು ಇದ್ದಾವೆ. ಅವು ಸುಮಾರು 100ಕ್ಕೂ ಹೆಚ್ಚು ಅಂತ ಇದ್ದಾವೆ ಅಂತ ಹೇಳ್ಬೋದು. ಬಟ್ ನಮಗೆ ಮುಖ್ಯವಾಗಿ ನಾವು ಬಳಸ್ತಕ್ಕಂಥದ್ರಲ್ಲಿ ಕೆಲವೊಂದುಗಳನ್ನು ನಾವು ಇಲ್ಲಿ ನೋಡೋಣ. ಈಗ ಬನ್ನಿ, ಶಬ್ದದ ಅರ್ಥ ಬೇರೆ ಇದೆ, ಅದರ ಗೂಢ ಅರ್ಥವೇ ಬೇರೆ, ಒಳ ಅರ್ಥವೇ ಬೇರೆಯಾಗಿದೆ. ಅಂಥವುಗಳ ಪಡೆನುಡಿ ಇದು ಗೂಢಾರ್ಥ. ಫಸ್ಟ್ ಒನ್ನು, ಅಡ್ಡ ದಾರಿ ಹಿಡಿ. ಅಡ್ಡದಾರಿ ಹಿಡಿ ಅಂದರೆ ಇದ್ರ ಒಂದು ಅರ್ಥ ಬಂದು, ನೀನು ಮುಖ್ಯ ರಸ್ತೆಯಲ್ಲಿ ಹೋಗೋದಕ್ಕಿಂತ ಈ ಅಡ್ಡ ರಸ್ತೆಯಲ್ಲಿ ಹೋಗುವಂಥ ಒಂದು ಅರ್ಥ ಬರುತ್ತೆ. ಅಂದರೆ ಬೇಗ ಅಲ್ಲಿ ಮೂಡ್ತೀಯ ಅಂತ ಒಂದು ಅರ್ಥ ಬರುತ್ತೆ. ಇದರ ಗೂಢಾರ್ಥ ಬಂದು ಗುಣದಲ್ಲಿ, ಯಾರೇ ಒಬ್ಬರು ತಮ್ಮ ಕ್ಯಾರೆಕ್ಟ್ರಲ್ಲಿ, ಗುಣದಲ್ಲಿ ರೀತಿಯನ್ನು ಬಿಟ್ಟು ನಡ್ಕೊಳ್ತಕ್ಕಂಥದ್ದು. ತಮ್ಮ ಕ್ಯಾರೆಕ್ಟ್ರನ್ನ, ತಮ್ಮ ಗುಣದ ಆಚೆ ನಡೆದುಕೊಳ್ತಕ್ಕಂಥದ್ದನ್ನು ರೀತಿ ಬಿಟ್ಟು ನಡೆ ಅಂತ ಹೇಳ್ತೀವಿ. ಅಂದರೆ ಮಾನ ಮರ್ಯಾದೆಯನ್ನು ಬಿಟ್ಟು ನಡೀತಕ್ಕಂಥದ್ದು ಅಂತ ಹೇಳ್ತೀವಿ. ಅವ್ರು ಹೋಗುವಂಥ ದಾರಿ ಏನಿದೆ, ಎಲ್ಲರೂ ಹೋಗುವಂಥ ದಾರಿಯನ್ನು ಫಾಲೋ ಅಪ್ ಮಾಡಬೇಕು, ಅದನ್ನು ಬಿಟ್ಟು ನಡೀತಾರಲ್ಲ, ಅವ್ರಿಗೆ ಈ ಒಂದು ಪದ ಅಡ್ಡದಾರಿ ಹಿಡ್ತಿದ್ದಾರೆ ಅನ್ನುವಂಥ ಪದ ಅರ್ಥಗರ್ಭಿತವಾಗಿ ಬರ್ತಕ್ಕಂಥದ್ದು. ಇನ್ನು ಎರಡನೇದು ನೋಡಿ, ಅಡ್ಡಗಾಲು ಹಾಕು. ಅಡ್ಡಗಾಲು ಹಾಕು ಅಂದರೆ ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂಥವ್ರಿಗೆ ಅದು ಸಿಗದೇ ಇರೋ ಥರ ಮಾಡೋದು, ಅವ್ರಿಗೆ ಅದು ದೊರಕದೇ ಇರೋ ಥರ ಮಾಡ್ತಕ್ಕಂಥದ್ದು. ಅದನ್ನು ನಾವು ಅಡ್ಡಿ ಮಾಡು ಅಂತ ಹೇಳ್ತೀವಿ. ನಿಗೂಢ ಅರ್ಥ ಬಂದು ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಅದನ್ನು ನಾವು ಅಡ್ಡಗಾಲು ಅಂತ ಹೇಳ್ತೀವಿ.
ಇನ್ನು ಮೂರನೇದು ನೋಡಿ, ಉಂಡ ಮನೆಗೆ ಎರಡು ಬಗೆ. ಅಂದರೆ ಯಾರು ನಿನಗೆ ಉಪಕಾರವನ್ನು ಮಾಡಿರ್ತಾರೋ, ಮನೆಗೆ ಕರೆದು ಊಟವನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟಿರ್ತಾರೋ ಅಂತಹ ಮನೆಗೆ ನೀನು ದ್ರೋಹವನ್ನು ಬಗೆಯಬೇಡ, ಅಪಕಾರವನ್ನು ಮಾಡಬೇಡ. ಇಲ್ಲಿ ಎರಡು ಬಗೆ ಅಂದರೆ ಅಪಕಾರ ಮಾಡುವುದು ಅಂತ. ಬಟ್ ನೀನು ಮಾಡ್ತಕ್ಕಂಥದ್ದು, ನಿನಗೆ ಯಾರು ಆ ಥರ ಹೆಲ್ಪ್ ಮಾಡಿದಾರೋ, ಸಹಾಯವನ್ನು ಮಾಡಿದಾರೋ ಅವ್ರಿಗೆ ನೀನು ಉಪಕಾರ ಮಾಡದೆ ಅವ್ರಿಗಿನ್ನೂ ಅಪಕಾರ ಮಾಡ್ತಕ್ಕಂಥದ್ದು ಅದು ಅಂತ ಒಂದು ಒಳ ಅರ್ಥ. ಮುಂದಿನದನ್ನು ನೋಡಿ, ಕಣ್ಣಿಡು. ಕಣ್ಣಿಡು ಅಂದರೆ ನೀನು ಯಾವುದೋ ಒಂದು ಕೆಲಸ ಮಾಡುವಾಗ ಇವ್ರ ಮೇಲೆ ಒಂದು ಕಣ್ಣಿರಲಿ ಅಂತ ಮಾತಾಡ್ಕೊಳ್ತಾರೆ. ಅವ್ರ ಮೇಲೆ ಒಂದು ಕಣ್ಣಿರಲಿ ಅಂತ ಹೇಳಿದ್ರೆ ಒಂದು ಕಣ್ಣನ್ನು ಅವ್ರ ಮೇಲೆ ಇಡೋದಲ್ಲ, ಅಥವಾ ಅವ್ರನ್ನೇ ಈಗ ನೋಡ್ಕೊತಿರೋದಲ್ಲ, ಸೂಕ್ಷ್ಮವಾಗಿ ಗಮನಿಸು ಅಂತ ಅರ್ಥ. ಸೂಕ್ಷ್ಮವಾಗಿ ಗಮನಿಸಬೇಕು, ಅವ್ರು ಏನೇನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಅದನ್ನು ಏನಂತ ಹೇಳ್ತೀವಿ, ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಅದನ್ನು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸು ಅಂತ ಒಳ ಅರ್ಥವಾಗಿ ಬರುತ್ತೆ. ಇನ್ನು ನಾನು ಇದರ ನೋಡಿ, ಮುಂದಿನದು ಕಾಲ್ ಕೆದರು. ಸುಮ್ಮನೆ ಇನ್ನೊಬ್ಬರು ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಹೋಗಿ ಇವ್ರು ಏನೋ ದೊಡ್ಡದಾಗಿ ಕೇಳೋದಕ್ಕಂತ ಹೋಗಿ ಅವ್ರಿಗೆ ಮಾತುಗಳಲ್ಲಿ ಜಗಳ ತೆಗಿತಕ್ಕಂಥದ್ದು. ನಾವು ಕಾಲು ಕೆದರಿ ಜಗಳ ಬೇಕು ಅಂತಲೇ ಬಂದು ನಿಮ್ಮನ್ನು ಮಾತಾಡಿಸಿ ಡಿಸ್ಟರ್ಬ್ ಮಾಡಿ ನಿಮಗೇ ಬೈತಕ್ಕಂಥದ್ದು ಕಾಲು ಕೆದರಿ ಜಗಳಕ್ಕೆ ಬರ್ತಕ್ಕಂಥದ್ದು ಅಂತ ಒಳ ಅರ್ಥ ಆ ರೀತಿಯಾಗಿ ಬರುತ್ತೆ. ಇನ್ನು ಮುಂದಿನದು ನೋಡಿ, ಕಾಲ ಮೇಲೆ ನಿಲ್ಲು. ಇದನ್ನು ಎಲ್ಲ ಹಿರಿಯರು ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಎಲ್ಲರೂ ಏನು ಹೇಳ್ತಾರೆ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅನ್ನುವಂಥ ಪದವನ್ನು ಎಲ್ಲರೂ ಬಳಸ್ತಾರೆ. ಹಂಗಂತ ಹೇಳಿದ್ರೆ ಅವ್ರ ಕಾಲ ಮೇಲೆ ನಿಂತಿರ್ತಾರೆ, ಅರ್ಥ ಬೇರೆ ಇದೆ. ಎಲ್ಲರೂ ಅವ್ರ ಕಾಲ ಮೇಲೆ ನಿಂತಿರ್ತಾರೆ. ಆದರೆ ಇಲ್ಲಿ ಸೂಕ್ಷ್ಮವಾದ ಅರ್ಥ ಏನು ಅಂದರೆ, ನೀನು ನಿನ್ನ ಲೈಫನ್ನು ಲೀಡ್ ಮಾಡೋ ರೀತಿ ನೀನು ಸಶಕ್ತನಾಗು, ಅಂತಹ ಜ್ಞಾನವನ್ನು ಪಡೆದುಕೋ, ಅಂತಹ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಯಾವುದಾದ್ರೂ ಕೌಶಲ್ಯವನ್ನು ಕಲಿತುಕೊಂಡು ನಿನ್ನ ಜೀವನವನ್ನು ನೀನು ನಡೆಸು ಅನ್ನುವಂಥದ್ದನ್ನು ನಾವೇನಂತ ಹೇಳ್ತೀವಿ, ಸ್ವಾವಲಂಬಿಯಾಗು ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡಿ, ಕಾಲಿಡಿ. ಕಾಲಿಡಿ ಅಂದರೆ ಹೋಗಿ ಅವ್ರ ಕಾಲು ಹಿಡ್ಕೋ ಅಂದರೆ ತಪ್ಪಾಯಿತು ಅಂತ ಕ್ಷಮೆ ಕೇಳ್ಕೊ, ಅಥವಾ ಅವ್ರಿಗೆ ಸರೆಂಡರ್ ಆಗು. ನಿನ್ನನ್ನು ಅವ್ರಿಗೋಗಿ ಇವಾಗ ನೀನು ಉಳಿದಿರೋದು ಇದು ಒಂದೇ ದಾರಿ, ಅವ್ರಿಗೋಗಿ ಅವ್ರ ಕಾಲು ಹಿಡ್ಕೋಬೇಕು ಅಂತ. ಹಂಗೆ ಕಾಲಿಡಿ ಅಂತ ಹೇಳಿದ್ರೆ ಅವ್ರಿಗೆ ಶರಣಾಗುವಂಥ ಅರ್ಥ ಬರ್ತಕ್ಕಂಥದ್ದು. ಮುಂದಿಂದ ನೋಡೋಣ. ನೆಕ್ಸ್ಟ್ ಒಂದು ಏನಪ್ಪ ಅಂದರೆ ಕವಿ ಕಚ್ಚು. ಕವಿ ಕಚ್ಚು ಅಂತ ಹೇಳಿದ್ರೆ ಇಲ್ಲಿ ಚಾಡಿ ಹೇಳು ಎನ್ನುವಂಥ ಪದ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಅದನ್ನು ನೋಡಬೇಕಾದ್ರೆ ಕಿವಿ ಕಚ್ಚು ಅಂತ ಹೇಳ್ತೀವಿ. ಅಂದರೆ ಬೇರೆಯವ್ರಿಗೆ ಚಾಡಿ ಹೇಳು, ಬೇರೆಯವ್ರಿಗೆ ಚಾಡಿ ಮಾತುಗಳನ್ನು ಹೇಳ್ತಕ್ಕಂಥದ್ದು. ಅಂದ್ರೆ ಅರ್ಥ, ಯಾರೋ ಒಬ್ಬರು ನಿನ್ನ ಹತ್ರ ಕ್ಲೋಸಾಗಿ ಮಾತಾಡಿ ಅದನ್ನೆಲ್ಲ ತಿಳ್ಕೊಂಡು ಬೇರೆಯವ್ರಿಗೆ ಹೋಗಿ ಅದನ್ನು ಮತ್ತೆ ಈ ಥರ ನಿಮ್ಮ ಬಗ್ಗೆ ಮಾತಾಡಿದ್ರು ಅಂತಕ್ಕಂಥ ತಿಳಿಸ್ತಕ್ಕಂಥದ್ದನ್ನು ಚಾಡಿ ಹೇಳು ಅಂತ ಹೇಳ್ತೇವೆ. ನೆಕ್ಸ್ಟ್ ಒಂದು ನೋಡಿ, ಕೈ ಕೊಡು. ಕೈ ಕೊಡು ಅಂದರೆ ಈ ಥರ ನಾವು ಕೆಳಗಡೆ ಅಥವಾ ಮೇಲೆ ಹತ್ತುವಾಗ ಕೈ ಕೊಡ್ತೀವಿ. ಯಾರಾದರೂ ಎಲ್ಲರೂ ಬಿದ್ದಾಗ ಅವ್ರಿಗೆ ಸಹಾಯ ಮಾಡೋದಕ್ಕೆ ಕೈ ಹಿಡಿದು ಎತ್ತುತ್ತೀವಿ. ಇಲ್ಲಿ ಕೈ ಕೊಡೋದು ಏನು ಅಂದರೆ ಮೋಸ ಮಾಡು, ಅವರನ್ನು ಹೇಳಿದ ಕೆಲಸವನ್ನು ಮಾಡಿಕೊಡ್ಬೇಡ, ಅಥವಾ ನಡು ನೀರಲ್ಲಿ ಕೈ ಬಿಟ್ಬಿಡು ಅಂತ ಹೇಳ್ತೀವಿ. ಹಂಗೆ ಕೈ ಕೊಡು ಅಂದರೆ ಮೋಸ ಮಾಡು, ಚೀಟ್ ಮಾಡು ಅಂತ. ಮುಂದಿನದು ಕೆಂಡ ಕಾರು. ಕೆಂಡ ಕಾರು ಅಂದರೆ ನಾವು ಹೇಳ್ತಕ್ಕಂಥದ್ದು
ಈಗ ಸುಟ್ಟ ಕಟ್ಟಿಗೆಯ ಒಂದು ಬೆಂಕಿಯ ಇರುತ್ತೆ, ಗಟ್ಟಿ ಗಟ್ಟಿಯಾಗಿರ್ತಕ್ಕಂಥ ಉಂಡಿ ಬೆಂಕಿಗಳು. ಆ ಬೆಂಕಿಯ ಹುಂಡೆಗಳನ್ನು ನಾವು ಕೆಂಡ ಅಂತ ಹೇಳ್ತೀವಿ. ಕಾರು ಅಂದರೆ ಅವುಗಳು ಯಾವ ರೀತಿಯಾಗಿರ್ತಕ್ಕಂಥ ಶಾಖವನ್ನು ಉತ್ಪತ್ತಿ ಮಾಡ್ತಾ ಇರ್ತಾವೋ, ಹೊರಗಡೆ ಬಿಡುತ್ತೋ, ಆ ರೀತಿಯಾಗಿ ನೀನು ಕೋಪಗೊಳ್ಳು ಅಥವಾ ಸಿಟ್ಟಾಗು ಅಂತ ಹೇಳ್ತೀವಿ. ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಅವರ ಒಂದು ಮುಖದ ಎಕ್ಸ್ಪ್ರೆಷನನ್ನು ತೋರಿಸ್ತಕ್ಕಂಥದ್ದನ್ನು ನಾವು ಕೆಂಡಕಾರು ಅಂತ ಹೇಳ್ತೀವಿ. ಇನ್ನು ಮುಂದಿನದು ನೋಡಿ, ಕೈ ನೋಡು. ಈ ಪದ ಬಂದು ಇಷ್ಟೆಲ್ಲ ಮಾಡ್ತಿದ್ದೀನಿ ಅವನೊಂದು ಕೈ ನೋಡ್ಕೋ ಅಂತ ಹೇಳ್ತಾರೆ. ಅವನೊಂದು ಕೈ ನೋಡು ಅಂದರೆ, ಕೈ ನೋಡು ಅಂತೇಳಿದ್ರೆ ಇನ್ನೊಂದು ಅರ್ಥದಲ್ಲಿ ನಿನ್ನ ಕೈಯನ್ನು ನೋಡ್ಕೊ ಯಾವ ಥರ ಆಗಿದೆ ಅಂತ ಬರುತ್ತೆ. ಬಟ್ ಆ ಕೈ ನೋಡೋದಲ್ಲ, ಇಲ್ಲಿ ಕೈ ನೋಡು ಅಂದರೆ ಬಲವನ್ನು ಪರೀಕ್ಷೆ ಮಾಡು, ಪ್ರದರ್ಶಿಸು. ಒಂದು ಕೈ ನೋಡು ಅಂದರೆ ಅವನು ನೀನು ನೋಡು ಅಂತ ಅದರ ಅರ್ಥ. ಗುದ್ದಾಡು ಅಥವಾ ಬಲವನ್ನು ಪ್ರಯೋಗಿಸು ಅವನ ಮೇಲೆ ಎನ್ನುವಂಥದ್ದು. ಈಗ ಮುಂದಿನದು ನೋಡಿ, ಕೈಗೂ ಬಾಯಿಗೂ ಜಗಳ. ಕೈಗೂ ಬಾಯಿಗೂ ಜಗಳ ಅಂತ ಹೇಳಿದ್ರೆ, ಕೈ ಬಾಯಿ ಜಗಳ ಆಡುತ್ತಾ? ಜಗಳ ಆಡಲ್ಲ. ಯಾವುದಕ್ಕೆ ಜಗಳ ಆಡ್ತಾ ಇದೆ? ಇದು ಕಲಿಸೋದಕ್ಕೆ, ಅನ್ನ ಸಾಂಬಾರು ಮತ್ತು ಏನು ತಿಂಡಿ ಇರುತ್ತೆ ಊಟ, ಅದನ್ನು ಕಲಿಸೋದಕ್ಕೆ, ಇದು ಕಲಸಿ ಹಿಂಗೆ ಬಾಯಲ್ಲಿಡೋದಕ್ಕೆ, ಇದು ಅದನ್ನು ಪುಡಿಯನ್ನು ಮಾಡಿ ಒಳಗಡೆ ಕಳಿಸೋದಕ್ಕೆ. ಇವೆರಡು ಜಗಳ ಆಡ್ತಾ ಇದ್ದಾವೆ. ಅಂದರೆ ಊಟ ಮಾಡು, ಅದನ್ನು ಕೈಗೂ ಬಾಯಿಗೂ ಜಗಳ ಅಂತ ಕರೀತೀವಿ. ಈಗ ಹಾಗೆ ಇನ್ನೊಂದು ನೋಡಿ, ಕೈ ಚಾಚು. ಕೈ ಚಾಚು ಅಂದರೆ ಈ ಥರ ಚಾಚೋದು, ಅದನ್ನು ಕೈ ಅಥವಾ ಬೇಡು ಅಂತ ಹೇಳ್ತೀವಿ ನಾವು. ಬೇಡಿಕೊಳ್ಳು ಅಂತ ಹೇಳ್ತೀವಿ. ಹಂಗಂದರೆ ಏನಾದರೂ ರಿಕ್ವೆಸ್ಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಮುಂದಿನದು ಗಾಳಿಗೆ ತೂರು. ಅವರು ಹೇಳಿದ್ದನ್ನು ಕೇಳಿಸ್ಕೋಬೇಡ, ಅದನ್ನು ಪಾಲನೆಯನ್ನು ಮಾಡಬೇಡ ಅಂತಕ್ಕಂಥದ್ದು. ತಿರಸ್ಕರಿಸು ಅಂತ ಅರ್ಥ ಬರುತ್ತೆ. ಗಾಳಿಗೆ ತೂರು ಅಂದರೆ ಅವುಗಳನ್ನು ನೀನು ಪಾಲನೆ ಮಾಡಬೇಡ ಅಂತ ಅರ್ಥ. ನೆಕ್ಸ್ಟ್ ಒಂದು ನೋಡಿ, ಗುಟ್ಟು ರಟ್ಟಾಗು. ಗುಟ್ಟು ರಟ್ಟಾಗು ಅಂದರೆ, ಗುಟ್ಟು ಅಂದರೆ ಸಪ್ತ ಸಂಗತಿ ಅಥವಾ ಗುಪ್ತವಾಗಿರ್ತಕ್ಕಂಥ ಸಂಗತಿ, ಬೇರೆಯವರಿಗೆ ಹೇಳದೇ ಇರತಕ್ಕಂಥ ಒಂದು ವಿಷಯ. ಆ ಒಂದು ವಿಷಯವನ್ನು, ಸಂಗತಿಯನ್ನು ಎಲ್ಲರಿಗೂ ತಿಳಿಸ್ತಕ್ಕಂಥದ್ದು. ಬಯಲಾಗು ಅಂದರೆ ಎಲ್ಲರಿಗೂ ರಟ್ಟಾಗು, ತಿಳಿಸ್ತಕ್ಕಂಥದ್ದು. ಅಂಥದ್ದನ್ನು, ಒಂದು ಸೀಕ್ರೆಟನ್ನು ಎಲ್ಲರಿಗೂ ಪ್ರದರ್ಶನವನ್ನು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ಟೊಪ್ಪಿಗೆ ಹಾಕು. ಟೋಪಿ ಅಂದರೆ ತಲೆ ಮೇಲೆ ಹಾಕ್ತೀವಲ್ಲ, ಅದು ಟೋಪಿ, ಕ್ಯಾಪ್ ಅಂತ ಹೇಳ್ತೀವಿ, ಹ್ಯಾಟ್ ಅಂತ. ಹಂಗೆ ಇಲ್ಲಿ ಟೋಪಿ ಹಾಕಂದರೆ ಇನ್ನೊಬ್ಬರಿಗೆ ಮೋಸ ಮಾಡು, ಅವರಲ್ಲಿರ್ತಕ್ಕಂಥದ್ದನ್ನು ಎಗರಿಸ್ಕೊಂಡು ನೀನು ಅವ್ರಿಗೆ ಮತ್ತೆ ಕೊಡದೇ ರೀತಿ ಆಗು ಅಂದರೆ ಖಾಲಿ ಟೋಪಿಯನ್ನು ಇಡು ಅನ್ನುವಂಥ ಅರ್ಥ ಬರುತ್ತೆ. ಮುಂದಿನದು ನೋಡಿ, ಹೆಗಲು ಕೊಡು. ಹೆಗಲನ್ನು ಕೊಡು ಅಂದರೆ, ಈಗ ಯಾರೋ ಏನೋ ಒಂದು 3 ಜನ ಪಲ್ಲಕ್ಕಿಯನ್ನು ಹೊತ್ಕೊಂಡಿದ್ದಾರೆ, ಅವ್ರಿಗೆ ಆಗ್ತಾಯಿಲ್ಲ, 4ನೇವರು ಒತ್ತಿದ್ರೇ ಅದು ಈಸಿ ಆಗುತ್ತೆ. ಹಂಗೆ ಯಾರೋ ಒಂದಿಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಎತ್ತೋಕ್ಕಾಗ್ತಾಯಿಲ್ಲ, 3ನೇವರು ಸೇರಿಕೊಂಡು ಅದನ್ನು ಎತ್ತಿದರೆ ಬೇಗ ಕೆಲಸವನ್ನು ಮಾಡ್ತಾರೆ. ಅದನ್ನು ಕೂಡ ನಾವು ಹೆಗಲು ಕೊಡು ಅಥವಾ ಅವರಿಗೆ ಹೆಲ್ಪನ್ನು ಮಾಡು, ನೆರವಾಗು ಅಂತ ಅರ್ಥ ಬರುತ್ತೆ. ಇನ್ನು ಆಮೇಲೆ ಹೊಟ್ಟೆಯಲ್ಲಿ ಹಾಕಿಕೋ. ಏನೇ ತಪ್ಪು ಮಾಡಿದ್ರು ಚಿಕ್ಕವ್ರು ನಾವು, ನೀವು ದೊಡ್ಡವರಾಗಿರ್ತಕ್ಕಂಥವ್ರು ಹೊಟ್ಟೆಯಲ್ಲಿ ಹಾಕ್ಕೊಂಡು ಮುಂದೆ ನಡೀರಿ ಅಂತ ಹೇಳ್ತಾರೆ. ಹೊಟ್ಟೆಯಲ್ಲಿ ಹಾಕ್ಕೊಳ್ಳೋದಂದರೆ ಈ ಹೊಟ್ಟೆಯಲ್ಲಿ ಒಳಗಡೆ ಹಾಕ್ಕೊಳ್ಳೋದಂಥದ್ದಲ್ಲ, ಮಾಡಿರ್ತಕ್ಕಂಥ ತಪ್ಪುಗಳನ್ನು ಕ್ಷಮಿಸಿ ಮುಂದೆ ಹೋಗ್ತಕ್ಕಂಥದ್ದು. ಕ್ಷಮಿಸುವಂಥದ್ದು ಗುಣ ಯಾರಿಗಿದೆ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳು ಅಂತ ಹೇಳ್ತೀವಿ. ಮುಂದಿನದು ನೋಡಿ, ನಾಲಿಗೆ ಹರಿಬಿಡು. ನಾಲಿಗೆ ಹರಿಬಿಡೋದು ಅಂದರೆ ಬಾಯಿಗೆ ಬಂದಂಗೆ ಬೈಯೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಹೊಲಸಾಗಿರ್ಬೋದು, ಬೇರೆ ಆಗಿರೋದು ಪದಗಳನ್ನು ಆಡ್ತಾನೆ ಇರೋದು, ಅದನ್ನು ನಾವು ನಾಲಿಗೆ ಹರಿಬಿಡ್ತಾ ಇದ್ದಾರೆ ಅಂತ. ನೊಣ ಹೊಡೆಯುತ್ತಾ ಕೂಡು. ನೊಣ ಹೊಡೆಯುತ್ತಾ ಕೂಡು ಅಂತ ಬರುತ್ತೆ.
ನೊಣ ಹೊಡೆಯುತ್ತ ಕೂಡು ಅಂದರೆ ಅಂಗಡಿಯಲ್ಲಿ ವ್ಯಾಪಾರ ಆಗದೇನೆ, ಅಂಗಡಿಯಲ್ಲಿ ಓನರ್ ಕೂತಿದ್ದಾರೆ, ವ್ಯಾಪಾರ ಜನ ಯಾವುದು ಗಿರಾಕಿಗಳು ಯಾವುದು ಬಂದಿಲ್ಲ, ಹಾಗಾಗಿ ಕಸ್ಟಮರ್ಸ್ ಇಲ್ಲದೇ ಸುಮ್ಮನೆ ಕೂತಿದ್ದಾನೆ, ಅಟ್ಲೀಸ್ಟ್ ನೊಣಗಳನ್ನಾರು ಹೊಡ್ಕೊಂತ ಕೂತ್ಕೊಳ್ಳೋದು ಅಂತ ಅರ್ಥ. ಅಂದರೆ ಕೆಲಸವಿಲ್ಲದೆ ಕೂತ್ಕೋ ಅಂತ. ನೆಕ್ಸ್ಟು ಬಾಯಿ ಬಿಡು. ಬಾಯಿ ಬಿಡು ಪೊಲೀಸರಿಗೆ ಇದನ್ನು ಜಾಸ್ತಿ ಉಪಯೋಗಿಸ್ತಾರೆ ಅನಿಸುತ್ತೆ. ಬಾಯಿ ಬಿಡ್ತೀವೋ ಇಲ್ವೋ ಅಂತ. ಅಂದರೆ ನೀನು ಏನು ಮಾಡ್ತಾಯಿದ್ದೀರಿ, ಎಲ್ಲಿದ್ದೀರಿ, ಅದು ಸತ್ಯವನ್ನು ಹೇಳು, ಅದನ್ನು ಬಾಯಿ ಓಪನ್ ಮಾಡಿ ಹೇಳು ಅನ್ನೋದಕ್ಕೆ ಬಾಯಿ ಬಿಡು ಅಂತ ಹೇಳ್ತಾರೆ, ಸತ್ಯ ಹೇಳು ಅಂತ. ನೆಕ್ಸ್ಟ್ ಒಂದು ಬೆನ್ನು ತಟ್ಟು. ಶಬಾಷ್ ಅಂತೇಳಿ ನಾವು ಬೆನ್ನನ್ನು ತಟ್ತೀವಿ. ಆ ಬೆನ್ನು ತಟ್ಟುವಂತಹ ಪದಕ್ಕೆ ಅವರನ್ನು ಈ ಹುಮ್ಮಸ್ಸನ್ನು ತುಂಬು, ಹುರುಪನ್ನು ತುಂಬು, ಅದರ ಮೂಲಕ ಅವರು ಇನ್ನೂ ಜಾಸ್ತಿ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಮೋಟಿವೇಶನನ್ನು ಕೊಡು ಅಂತ ಹೇಳುತ್ತೆ. ಮೂಲೆ ಗುಂಪು. ಮೂಲೆ ಗುಂಪು ಅಂದರೆ ನೀವು ಇವಾಗ ಏನು ಲೀಡರ್ಸ್ ಆಗಿದ್ರಿ, ಅದು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ರಿ, ಒಳ್ಳೆ ವರ್ಕರ್ಸ್ ಆಗಿದ್ರಿ, ನಿಮ್ಗೆ ಯಾವುದೋ ಆ ಥರದ ಅವಕಾಶಗಳನ್ನು ಕೊಡದೆ ಮನೆಯಲ್ಲೇ ಕೂಡಿಸ್ತಕ್ಕಂಥದ್ದು, ಒಂದು ಸೈಡಿಗೆ ತಳ್ಳಾಕ್ತಕ್ಕಂಥದ್ದನ್ನು ಮೂಲೆ ಗುಂಪು ಮಾಡು ಅಂತ. ಕೆಲಸಕ್ಕೆ ಬಾರದಾಗಿರ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು. ಅಂದರೆ ಮೂಲೆ ಗುಂಪು ಅಂದರೆ ಕೆಲಸಕ್ಕೆ ಬಾರದಾಗು ಅಂತ. ಹೊಟ್ಟೆಯ ಮೇಲೆ ಹೊಡೆ. ಹೊಟ್ಟೆಯ ಮೇಲೆ ಹೊಡೆ ಅಂದರೆ ಇನ್ನೊಬ್ಬರು ತಿಂತಕ್ಕಂಥ ಅನ್ನಕ್ಕೂ ಕಲ್ಲು ಹಾಕೋದು ಅಂತ. ಅವ್ರಿಗೆ ತಿನ್ನೋದಕ್ಕೂ ಬಿಡೋಲ್ಲ, ಇವರು ತಿನ್ನೋಲ್ಲ ಅಂತಹ ಪದವನ್ನು ಏನಂತಾರೆ, ಹೊಟ್ಟೆ ಮೇಲೆ ಹೊಡೆ ಅಥವಾ ಕೂಳುಗೇಡು ಮಾಡು. ಮೋರೆಗೆ ಮಸಿ ಹಚ್ಚು. ಮುಖಕ್ಕೆ ಮಸಿ ಬಳಿಬೇಡ ಅಂತ ಹೇಳ್ತಾರೆ. ಮುಖಕ್ಕೆ ಮಸಿ ಬಳಿಬೇಡ ಅಂತ ಹೇಳಿದ್ರೆ ಈ ಹೆಸರು ಕೆಡಿಸ್ಬೇಡ, ನಮ್ಮ ಕಂಪ್ನಿ ಹೆಸರು, ಶಾಲೆ ಹೆಸರು ಅಥವಾ ನನ್ನ ಹೆಸರನ್ನು ನೀನೆಲ್ಲೂ ಮಿಸ್ಯೂಸ್ ಮಾಡ್ದೇನೆ ಅದಕ್ಕೆ ಧಕ್ಕೆ ಆಗಿರೋ ರೀತಿ ಮಾಡಬೇಡ ಅಂತ ಅರ್ಥ. ಅದು ಹೆಸರು ಕೆಡಿಸು ಅಂತ. ಮಸಿ ಹಚ್ಚು ಅಂದರೆ ಹೆಸರನ್ನು ಕೆಡಿಸು ಅಂತ ಅರ್ಥ ಬರುತ್ತೆ. ಓಕೆ, ಬನ್ನಿ ಈಗ ಮತ್ತೊಮ್ಮೆ ನೋಡೋಣ. ಪಡೆನುಡಿಗಳು. ಶಬ್ದದ ಅರ್ಥವೇ ಬೇರೆ, ಅದರ ಒಳ ಅರ್ಥವೇ ಬೇರೆಯಾಗಿರತಕ್ಕಂಥವುಗಳನ್ನು ಪಡೆನುಡಿ ಅಂತ ಹೇಳ್ತೀವಿ. ಪಡೆನುಡಿ ಗೂಢಾರ್ಥ. ಅಡ್ಡದ ಹಾದಿ ಹಿಡಿ, ರೀತಿ ಬಿಟ್ಟು ನಡೆ. ಅಡ್ಡಗಾಲು ಹಾಕು, ಅಡ್ಡಿ ಮಾಡು. ಉಂಡ ಮನೆಗೆ ಎರಡು ಬಗೆ, ಅಪಕಾರ ಮಾಡು. ಕಣ್ಣಿಡು, ಸೂಕ್ಷ್ಮವಾಗಿ ಗಮನಿಸು. ಕಾಲು ಕೆದರು, ಜಗಳ ತೆಗೆ. ಕಾಲ ಮೇಲೆ ನಿಲ್ಲು, ಸ್ವಾವಲಂಬಿಯಾಗು. ಕಾಲಿಡಿ, ಶರಣಾಗು. ಕಿವಿ ಕಚ್ಚು, ಚಾಡಿ ಹೇಳು. ಕೈ ಕೊಡು, ಮೋಸ ಮಾಡು. ಕೆಂಡಕಾರು, ಸಿಟ್ಟಾಗು. ಕೈ ನೋಡು, ಬಲ ಪರೀಕ್ಷಿಸು. ಕೈಗೂ ಬಾಯಿಗೂ ಜಗಳ, ಊಟ ಮಾಡು. ಕೈ ಚಾಚು, ಬೇಡಿ ತಿನ್ನು ಅಥವಾ ಬೇಡು. ಗಾಳಿಗೆ ತೂರು, ತಿರಸ್ಕರಿಸು. ಗುಟ್ಟು ರಟ್ಟಾಗು, ಗುಪ್ತ ಸಂಗತಿ ಬಯಲಾಗು. ಟೊಪ್ಪಿಗೆ ಹಾಕು, ಮೋಸ ಮಾಡು. ಹೆಗಲ ಕೊಡು, ನೆರವಾಗು. ಹೊಟ್ಟೆಯಲ್ಲಿ ಹಾಕಿಕೋ, ಕ್ಷಮಿಸು. ನಾಲಿಗೆ ಹರಿಬಿಡು, ಬೈದಾಡು. ನೊಣ ಹೊಡೆಯುತ್ತ ಕೂಡು, ಕೆಲಸವಿಲ್ಲದೆ ಕೂಡು. ಬಾಯಿ ಬಿಡು, ಸತ್ಯ ಹೇಳು. ಬೆನ್ನು ತಟ್ಟು, ಹುರುಪು ಕೊಡು. ಮೂಲೆ ಗುಂಪು, ಕೆಲಸಕ್ಕೆ ಬಾರದ. ಹೊಟ್ಟೆಯ ಮೇಲೆ ಹೊಡೆ, ಕೂಳುಗೇಡು ಮಾಡು. ಮೋರೆಗೆ ಮಸಿ ಹಚ್ಚು, ಹೆಸರು ಕೆಡಿಸು. ಈ ರೀತಿಯಾಗಿ ನಾವು ಎಲ್ಲ ಪಡೆನುಡಿಗಳು ಮತ್ತು ಅವುಗಳ ಒಳ ಅರ್ಥಗಳನ್ನು ನೋಡಬಹುದು.